ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ನಾವಿವತ್ತು ಮಾಡ್ತಾ ಇದ್ದೀವಿ ರಾಗಿ ಮುದ್ದೆ ಹಾಗೂ ಮಟನ್ ಸಾರು. ಇದು ಮಂಡ್ಯ ಶೈಲಿಯ ರುಚಿಯನ್ನು ಹೊಂದಿರುತ್ತದೆ. ಮಾಡುವ ವಿಧಾನಗಳನ್ನು ನಾವು ಹಂತವಾಗಿ ಹೇಳ್ಕೊಂಡು ಹೋಗ್ತೀನಿ. ಮೊದಲಿಗೆ ನಾನು ಮಟನ್ನ ತೆಗೊಳ್ತಿದ್ದೇನೆ. ಸ್ವಲ್ಪ ಒಂದು 1/4 ಕೆಜಿಯಷ್ಟು ಮಟನ್. ಅದನ್ನು ಎಣ್ಣೆ ಪಾತ್ರೆಗೆ ಹಾಕಿ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆನ ಸ್ವಲ್ಪ. ಅದಕ್ಕೆ ಸ್ವಲ್ಪ ಬಿಸಿ ಆದಮೇಲೆ ಮಟನ್ನ ಹಾಕೊಳ್ಳೋಣ. ಇದನ್ನ ಕಂಪ್ಲೀಟಾಗಿ ಹಾಕ್ಕೊಳ್ತಾ ಇದ್ದೀನಿ ಮಟನ್ ಎಲ್ಲ. ಅದಾದಮೇಲೆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮಟನ್ ಎಣ್ಣೆ ನೀರನ್ನ ಬಿಡೋ ತನಕ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಪುದೀನ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಅರಿಶಿನ ಸ್ವಲ್ಪ, ಮತ್ತು ಸ್ವಲ್ಪ ಉಪ್ಪು ರುಚಿಗೆ ಬೇಕಾದಷ್ಟು. ಮಸಾಲೆಗೆ ಬೇಕಾಗಿರುವ ವಿಧಾನಗಳು ಐಟಮ್ಗಳು: 1 ಟೊಮೊಟೊ, ಸ್ವಲ್ಪ ಅರ್ಧ ಕಾಯಿ, 2 ಸ್ಪೂನಷ್ಟು ಹುರಿಗಡಲೆ, 1 ಕಂಪ್ಲೀಟ್ ಬೆಳ್ಳುಳ್ಳಿ, 2 ಚಕ್ಕೆ ಪೀಸು ಚಿಕ್ಕದು, ಶುಂಠಿ, ಒಂದು 4 ಮೆಣಸಿನ್ಕಾಯಿ, 1 ಕಂಪ್ಲೀಟ್ ಈರುಳ್ಳಿ. ಇದನ್ನು ಸಣ್ಣದಾಗೆಲ್ಲ ರುಬ್ಕೊಳ್ಳೋಣ. ನಾನು ಒಂದು ಮೀಡಿಯಮ್ ಸೈಜ್ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇದಕ್ಕೆ. ಇವಾಗ ಸ್ವಲ್ಪ ನಾನು 2 ಚಮಚ ಹುರುಗಡಲೆ ತೊಗೊಂಡಿದ್ದೀನಿ. ಸ್ವಲ್ಪ ಸಾರಿನ ಥಿಕ್ನೆಸ್ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಪುದೀನ ಸೊಪ್ಪು. ಅದಾದಮೇಲೆ 2 ಚಮಚ ಧನಿಯಾ ಪೌಡರ್. ಅದಾದಮೇಲೆ 1 ಚಮಚ ಖಾರ ಪುಡಿ. ಅದಾದಮೇಲೆ ಜೀರಾ ಪೌಡರ್ ಸ್ವಲ್ಪ 1/4 ಚಮಚ. ಇವಾಗ ಬೆಂದಿರೋ ಮಟನ್ನಿಗೆ ಚೆನ್ನಾಗಿ ರುಬ್ಕೊಂಡಿರೋ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೀರು, ಸ್ವಲ್ಪ ದಪ್ಪವಾಗಿ ಇಟ್ಕೊಳ್ಳೋಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹೊತ್ತು ಬೇಯ್ದಾದ್ಮೇಲೆ ವಿಷಲ್ ಹಾಕ್ಬಿಟ್ಟು ಒಂದು 5-6 ವಿಷಲ್ ಕೂಗ್ಸೋಣ. ಇದು ಮಟನ್ ಸ್ವಲ್ಪ ಬಲ್ತಿರೋದ್ರಿಂದ ಸ್ವಲ್ಪ ಒಂದು 5-6 ವಿಷಲ್ ಬೇಕಾಗುತ್ತೆ. 5-6 ವಿಷಲ್ ಆದಮೇಲೆ ಮಟನ್ ಹಾಕ್ಕೊಳ್ಳೋಣ. ನೋಡ್ಬೋದು ಒಳ್ಳೆ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಇದಕ್ಕೆ ನಾನು ರುಚಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ನೋಡ್ಬೋದು ವೀಕ್ಷಕರೇ, ಇವಾಗ ಚೆನ್ನಾಗಿರೋ ರುಚಿಕರವಾಗಿರೋ ಮಟನ್ ಬೆಂದಿದೆ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನೊಂದು ಮುದ್ದೆ ಮಾಡ್ಕೊಂಡಿದ್ದೀನಿ. ಮಂಡ್ಯ ಸ್ಟೈಲ್ ರಾಗಿ ಮುದ್ದೆ ನೋಡ್ಬೋದು. ಬನ್ನಿ ಬ್ಯಾಟಿಂಗ್ ಮಾಡೋಣ. ದಪ್ಪವಾಗಿ ಮಾಡ್ಕೊಂಡಿರೋ ರುಚಿಕರವಾದ ದಪ್ಪವಾಗಿರೋ ಸುವಾಸನೆಯ ಮಟನ್ ಗ್ರೇವಿ ಸಿದ್ಧವಾಗಿದೆ. ಇದನ್ನು ಬಿಸಿ ಬಿಸಿ ಅನ್ನ ಅಥವಾ ರಾಗಿ ಮುದ್ದೆ ಜೊತೆ ಸೇವಿಸಿದರೆ ಇನ್ನಷ್ಟು ರುಚಿಯಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಸಾಂಪ್ರದಾಯಿಕ ಹಾಗೂ ಹೊಸ ರುಚಿಯಾದ ಅಡುಗೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ತಪ್ಪದೇ ಒತ್ತುವುದನ್ನು ಮರಿಬೇಡಿ.